ಗಾಯ್ಸ್, ನಾನು ನಿಮ್ಮ ಸ್ಮಿತಾ. ಹೇಗಿದ್ದೀರಿ ಎಲ್ಲರೂ? ಇವತ್ತಿನ ವಿಶೇಷ ಏನು ಗೊತ್ತುಂಟಾ? ನನ್ನ ಆಂಟಿ ಹೇಳಿದ್ರು, ಇಲ್ಲಿ ನೋಡಿ, ಇದು ಕೆಂಪು ದಾಸವಾಳ ಇದೆಲ್ಲ, ಈ ದಾಸವಾಳವನ್ನು ಚೆನ್ನಾಗಿ ರುಬ್ಬಿ ತಲೆಗೆ ಹಾಕ್ಬೇಕಂತೆ. ಹಾಕಿದ್ರೆ ಉಂಟಲ್ಲ, ಒಳ್ಳೆ ಬರ್ಗೆಂಡಿ ಕಲರ್ ಬರ್ತದಂತೆ. ಹಾಗೆ ಅವರು ನನಗೆ ತರ್ಲಿಕ್ಕೆ ಹೇಳಿದ್ರು ಹೂವನ್ನು. ನೋಡುವ ಅವರು ಹೇಗೆ ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೇನೆ. ಎಲೆ ಅಲ್ಲ, ಬರೀ ಹೂ ಮಾತ್ರ. ನೋಡಿ, ಕೆಂಪು ದಾಸವಾಳ ತುಂಬಾ ಉಂಟಿಲ್ಲಿ. ಇಷ್ಟು ಹೂ ಸಿಕ್ಕಿದೆ. ಇದು ಏನಂತ ಹೇಳಿದ್ರೆ ನ್ಯಾಚುರಲ್ ಕಲರ್ ಬರ್ತದೆ ತಲೆಗೆ ಹಾಕಿದ್ರೆ. ಹೂವನ್ನು ಮಾತ್ರ ಮಿಕ್ಸಿ ಜಾರಲ್ಲಿ ಹಾಕಬೇಕು. ಇದನ್ನು ಮಾತ್ರ ಗ್ರೈಂಡ್ ಮಾಡಬೇಕಾ? ಹೌದು, ಸ್ವಲ್ಪ ನೀರು ಹಾಕಬೇಕು. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕಂತೆ. ಒಮ್ಮೆ ಹಾಕಿ ನೋಡಿ. ಇದಕ್ಕೇನು ದುಡ್ಡು ಕೊಡ್ಲಿಕ್ಕಿಲ್ಲ, ನಿಮ್ಮ ತೋಟದಲ್ಲೇ ಸಿಗುತ್ತೆ. ಅದು ಹೂವಿನ ತೊಟ್ಟನ್ನು ಹಾಕ್ಲಿಕ್ಕಿಲ್ಲ ಅಲ್ಲ? ಹೌದು, ತೊಟ್ಟು ಹಾಕಬಾರ್ದು. ಮುಂದ್ಗಡೆ ಆ ಕೇಸರ ಹಾಕಬಾರ್ದು. ಕೇಸರ ಹಾಕ್ಬೋದು, ಏನೂ ಆಗೋದಿಲ್ಲ. ಅದು ಹಾಕಿದ್ರೆ ಒಂಥರ ಹುಲ್ಲು ಹುಲ್ಲು ಥರ ತಲೆಯಲ್ಲಿ ಸಿಕ್ಕಾಕೊಳ್ಳುತ್ತದೆ. ಒಂಥರ ವಾಶ್ ಮಾಡುವಾಗ ಅದು ತೆಗಿಲಿಕ್ಕೆ ತುಂಬ ಕಷ್ಟ, ಇದೆಲ್ಲ ಹಾಕಿದ್ರೆ. ಅದಕ್ಕೆ ರೆಡಿ ಆಗ್ತಾ ಉಂಟು ನ್ಯಾಚುರಲ್ ಕಲರ್ ನಮ್ಮ ಮನೆಯಲ್ಲಿ. ಹೌದು ನೋಡಿ ಗಾಯ್ಸ್, ಇದು ಕಲರ್ ಹೀಗೆ ಬಂತು ಗ್ರೈಂಡ್ ಮಾಡಿ ಆದಮೇಲೆ. ಇದಕ್ಕೆ ಬೇರೆ ಏನು ಕೂಡ ಹಾಕಲಿಲ್ಲ, ಖಾಲಿ ಹೂ ಮಾತ್ರ. ಆಂಟಿ ಈಗ ನನ್ನ ತಲೆಗೆ ಹಾಕ್ತಾರಂತೆ. ಚೆಂದಾಗುತ್ತೆ. ಹೇಗೆ ಯಾರಾದರೂ ತಲೆಗೆ ಎಣ್ಣೆ ಹಾಕುವಾಗ ಅಥವಾ ಏನಾದರೂ ಹಾಕುವಾಗ ಖುಷಿಯಾಗುತ್ತೆ. ಅಜ್ಜಿ ಚಂದ ಮಾಡಿ ಎಣ್ಣೆ ಹಾಕ್ತಾ ಇದ್ರು ತಲೆಗೆ, ಹೀಗೆ ಕುತ್ಕೊಳ್ಳಿಸಿ. ಎಲ್ಲ ಮೆಮೊರಿ ಎಲ್ಲ ನೆನಪು ಬರ್ತದೆ ಈಗ. ಇದು ಏನಂತ ಹೇಳಿದ್ರೆ ನ್ಯಾಚುರಲ್ ಕಂಡೀಷನರ್ ಅಲ್ಲ ಆಂಟಿ? ವಾಶ್ ಮಾಡುವಾಗ ಶಾಂಪು ಅಥವಾ ಸೋಪು ಏನು ಕೂಡ ಹಾಕ್ಲಿಕ್ಕಿಲ್ಲ, ಹಾಗೆ ಜಸ್ಟ್ ನೀರಲ್ಲಿ ವಾಶ್ ಮಾಡಲಿಕ್ಕೆ. ನಾನು ಕಲ್ಲರ್ ಹಾಕಿದೆ. ದಾಸವಾಳ ಎಲೆಯನ್ನು ಗ್ರೈಂಡ್ ಮಾಡಿ ತಲೆಗೆ ಹಾಕಿದ್ದಾರೆ ನೋಡಿ. ಇದು ನ್ಯಾಚುರಲ್ ಕಲರ್. ಈಗ ನಾನು ವಾಶ್ ಮಾಡಲಿಕ್ಕೆ ಹೋಗ್ತೇನೆ. 1 ಗಂಟೆ ನಾನು ಬಿಟ್ಟು ಈಗ ವಾಶ್ ಮಾಡ್ತೇನೆ. ನೋಡುವ ಕಲರ್ ಹೇಗೆ ಆಗ್ತದೆ ಅಂತೇಳಿ. ಕೂದಲು ಸಾಫ್ಟ್ ಆಗ್ತದೆ ಅಂತೆ. ನನ್ನ ಕೂದಲು ಇವಾಗ ಸಾಫ್ಟ್ ಆಗಿದೆ. ಸ್ವಲ್ಪ ಶಾಂಪು ಹಾಕಿ ವಾಶ್ ಮಾಡಿದ ಹಾಗೆ ಆಗಿದೆ. ನನ್ನ ಕೂದಲು ಬ್ಲ್ಯಾಕ್ ಇತ್ತು, ಹಾಗೆ ಅಷ್ಟು ಕಲರ್ ಕಾಣ್ತಾ ಇಲ್ಲ. ನೀವು ಒಮ್ಮೆ ಟ್ರೈ ಮಾಡಿ. ಸ್ವಲ್ಪ ಹೇರ್ ವೈಟ್ ಹಾಗೆಲ್ಲ ಇರುವಾಗ ಹಾಕಿದರೆ ಅವರಿಗೆ ಬೇಗ ಎದ್ದು ಕಾಣಿಸ್ತದೆ. ಈಗ ಸ್ವಲ್ಪ ಕಲರ್ ಬಂದಿದೆ, ಬರ್ಗೆಂಡಿ ಕಲರ್. ಅದು ಏನಂತ ಹೇಳಿದರೆ ಇಲ್ಲಿ ಸನ್ಲೈಟ್ ಇಲ್ಲ ಅಲ್ಲ, ಹಾಗೆ ಕಾಣಿಸ್ತಾ ಇಲ್ಲ. ಹಾಗೆ ನನ್ನ ಕೂದಲು ಕೂಡ ಇನ್ನೂ ಜಾಸ್ತಿ ಇದಾಗಲಿಲ್ಲ, ಒಣಗಲಿಲ್ಲ. ಹಾಗಾಗಿ ಹೀಗೆ ಕಾಣ್ತಾ ಉಂಟು. ಹೇಗಿದೆ? ಚೆನ್ನಾಗಿದೆಯಾ ಕಲರ್? ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮಿಸ್ ಮಾಡದೆ ದಾಸವಾಳವನ್ನು ತೆಗೆದು ಗ್ರೈಂಡ್ ಮಾಡಿ ಟ್ರೈ ಮಾಡಿ ನೋಡಿ. ಮತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.